ಈ ಸುದ್ದಿ ಎದ್ದ ತಕ್ಷಣ ನನಗೇನು ಬಾಲ್ಯದ ದಿನಗಳು ಜ್ಞಾಪಕಕ್ಕೆ ಬರುತ್ತೆ. ಬಾಲ್ಯದಲ್ಲಿ ಹ್ಮ್, ಸಾಮಾನ್ಯ ನನ್ನ ಪ್ರಾಥಮಿಕ ಶಾಲೆ ಅನಿಸುತ್ತೆ. ಓದ್ತಿದ್ದಾಗ ಬೆಳಗ್ಗೆ ಎತ್ತು ಅಂತಂದರೆ ನಮಗೆ ಎರಡು ಧ್ವನಿ ಕಿವಿಗೆ ಬರೋದು. ಇಲ್ಲ ಇದು ಕೋಳಿ ಕುಕ್ಕು ಕೊಕ್ಕೋ ಸದ್ದು ಅಥವಾ ಗುಬ್ಬಚ್ಚಿ ಚಿಲಿಪಿಲಿ ಸದ್ದು ಬರ್ತಾಯಿದ್ವು. ಚಿಲಿಪಿಲಿ ಅಂದರೆ ಎಂಥ ನಿಮ್ಮ ಪ್ರಾಥಮಿಕ ಶಾಲೆ ಪಠ್ಯಪುಸ್ತಕಗಳಲ್ಲೆಲ್ಲ ಪದ್ಯ ಇದೆ. ಆ, ಅಷ್ಟು ತುಂಬ ಇಂಪಾದ ಒಂದು ಧ್ವನಿ ಅದು. ಆ ಗುಬ್ಬಚ್ಚಿಯ ಕಲರವ ಕೇಳದೆ ಒಂದು ಆನಂದ. ದುರದೃಷ್ಟವಶಾತ್ ಅನಿಸುತ್ತೆ ಆ ಸಂತತಿನೇ ನಾಶದ ಹಂಚಿಗೆ ಹೋಯ್ತೇನೋ ಅನ್ನಿಸ್ತಾ ಇದೆ. ಎಲ್ಲೂ ಕಾಣಿಸ್ತಾ ಇಲ್ಲ. ನೋಡಿ ಅಲ್ಲೊಂದು ಇಲ್ಲೊಂದು ಎಲ್ಲೋ ಪಾಪ ಒಂಟಿತನ ಅನುಭವಿಸ್ತಾ ಅದು ವಿಧಿ ಇಲ್ಲದೆ ಬದುಕ್ತಾ ಇದೆಯೇನೋ ಅನ್ನೋ ಭಾವನೆ ಬರುತ್ತೆ. ಅದು ಆಗಬಾರ್ದು. ಆ ಸಂತತಿ ಬೆಳಿಬೇಕು, ಇಲ್ಲಿಗೆ ನಿಲ್ಲಬಾರ್ದು. ಹೇಗೆ ಬೆಳೆಯೋಕ್ಕೆ ಸಾಧ್ಯ? ಬೆಳಿಬೇಕು ಅಂತಂದರೆ ಅದಕ್ಕೆ ಪೂರಕವಾಗಿ ಪರಿಸರ ಇರಬೇಕು. ಪರಿಸರ, ಒಳ್ಳೆಯ ಪರಿಸರದಲ್ಲಿ ಅದು ಜೀವನ ಮಾಡಬೇಕು. ಸಂತಾನ ಅಭಿವೃದ್ಧಿಗೆ ಏನೇನೋ ಅದಕ್ಕೆ ಅವಶ್ಯಕತೆ ಇದೆಯೋ ಅದು ಲಭಿಸಬೇಕು ಅಂತಂದರೆ ಪರಿಸರದ ಒಂದು ರಕ್ಷಣೆ, ಅದರ ಹೊಂದಾಣಿಕೆ ತುಂಬ ಮುಖ್ಯ ಆಗುತ್ತೆ. ಆದರೆ ನಮ್ಮ ಪರಿಸರ ಅಷ್ಟು ಈಗ ಹೊಂದಾಣಿಕೆ ಆಗ್ತಿಲ್ಲ ಅಂತ ಭಾವಿಸ್ತೀನಿ. ಏಕೆಂದರೆ ಪರಿಸರ ವಿನಾಶದ ಅಂಚಿನತ್ತ ಸಾಗ್ತಾ ಇದೆ. ಪರಿಸರದ ಬಗ್ಗೆ ಕಾಳಜಿ ಬಾಯಲ್ಲಿದೆ, ಮಾತಾಡ್ತೀವಿ ಹೊರತು ಏನೋ ಕಾರ್ಯರೂಪದಲ್ಲಿ ಇದರ ಬಗ್ಗೆ ಅಷ್ಟೊಂದು ಪ್ರಯತ್ನಗಳು ಸಾಲದು ಅಂತ ಅನಿಸುತ್ತೆ. ಸರ್ಕಾರ ಅಂತಾರಾಷ್ಟ್ರೀಯ ಮಟ್ಟದಲ್ಲೇ ಪರಿಸರ ದಿನಾಚರಣೆ ಅಂತ ಆಚರಿಸುತ್ತೆ. ರಾಜ್ಯ ಸರ್ಕಾರ ಆಗಲಿ, ಕೇಂದ್ರ ಸರ್ಕಾರ ಆಗಲಿ ಹಲವಾರು ಯೋಜನೆಗಳನ್ನೇನೋ ಒಳ್ಳೆಯ ತುಂಬ ಜನೋಪಯೋಗಿ ಮತ್ತು ಪರಿಸರಕ್ಕೆ ಪೂರಕವಾದ ಯೋಜನೆಗಳನ್ನು ಕೈಗೊಳ್ಳುತ್ತೆ, ಅನುದಾನ ಬಿಡುಗಡೆ ಮಾಡುತ್ತೆ. ಅದು ಆ ದಿನಕ್ಕೆ ಮಾತ್ರ ಭಾಷಣ ಬಿಗಿತಾರೆ ಮುಖಂಡರುಗಳು ಅಥವಾ ಬುದ್ಧಿಜೀವಿಗಳು ಎಲ್ಲ ಆಗ್ತಾರೆ ಹೊರತು ವರ್ಷ ಪೂರ್ತಿ ಅದ್ರ ಅನುಷ್ಠಾನ ಸಾಧ್ಯ ಆಗ್ತಾ ಇಲ್ಲ. ಎಲ್ಲ ಹೊತ್ತಿನ ದಿನ ಒಂದು ಗಿಡಗಳು ನೆಡ್ತಾರೆ ಅಷ್ಟೇ. ಗಿಡ ನೆಟ್ಟರೆ ಬರಲ್ಲ, ಅದರ ಪೋಷಣೆ ತುಂಬ ಮುಖ್ಯ. ಮಕ್ಕಳನ್ನ ಹೆತ್ತರೆ ಬರಲಿಲ್ಲ, ಹೆತ್ತ ಮಕ್ಕಳನ್ನು ಒಳ್ಳೆ ರೀತಿಯಲ್ಲಿ ಪೋಷಣೆ ಮಾಡಿ ಬೆಳೆಸೋದು ಮುಖ್ಯ ಆಗುತ್ತೆ. ಇದು ಬಾಲ್ಯದಲ್ಲಿ ಚಿವುಟು ಹೋಗ್ತಕ್ಕಂಥ ಸಸ್ಯಗಳು ಎಷ್ಟೋ ಆಗ್ತಾ ಇದೆ, ನಾವು ಗಮನಿಸಿರ್ತೀವಿ. ಅದು ಆಗಬಾರ್ದು. ಅದು ಬೆಳೆಸಿದ್ದು ನೆಡೋದು ದೊಡ್ಡದಲ್ಲ, ಪೋಷಿಸಿ ಬೆಳೆಸ್ತಕ್ಕಂಥದ್ದು ಮುಖ್ಯ. ಈ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕು ಅಂತ ನನ್ನ ಒಂದು ಭಾವನೆ. ನೋಡಿ ಗುಬ್ಬಚ್ಚಿ ಸದ್ದು ಕೇಳಿಸ್ತಾ ಇದೆ. ಗುಬ್ಬಚ್ಚಿ ಸದ್ದು ಕೇಳಿದ ತಕ್ಷಣ ಈ ಗುಬ್ಬಚ್ಚಿ ಬಗ್ಗೆ ಕೆಲವು ಮಾಹಿತಿಗಳು ನನಗೆ ಕಣ್ಮುಂದೆ ಬರ್ತಾ ಇದೆ. ಈ ತುಂಬ ಹಗುರವಾದ ಈ ಪಕ್ಷಿ ಬೂದು ಬಣ್ಣ ಹೆಚ್ಚಾಗಿರುತ್ತೆ, ಕಪ್ಪು ಬಣ್ಣದಲ್ಲಿ ಕಾಣುತ್ತೆ. ಇದಕ್ಕೆ ಒಂದು ಆಧ್ಯಾತ್ಮಿಕ ಹಿನ್ನೆಲೆ ಸಹ ಇದೆ. ಮತ್ತು ನಾನು ಗುಬ್ಬಿಲಿದ್ದೀನಿ. ಗುಬ್ಬಿ ಅಂದ ತಕ್ಷಣ ಗುಬ್ಬಿ ಬಗ್ಗೆ ಮಾತಾಡಲೇಬೇಕಾಗತ್ತೆ. ಈ ಗುಬ್ಬಿನ ಹೆಸರು ಬರಲಿಕ್ಕೆ ಮೂಲ ಕಾರಣ, ಇಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯ ಅಂತಿದೆ. ಅಲ್ಲಿ ಒಬ್ಬರು ಆಚಾರ್ಯರು ತುಂಬ ಚೆನ್ನಾಗಿ ಪ್ರವಚನ ಮಾಡ್ತಿದ್ದಾರಂತ. ಅವರು ಪ್ರವಚನ ಮಾಡಬೇಕಾದ್ರೆ ಎರಡು ಗುಬ್ಬಚ್ಚಿಗಳು ಪ್ರತಿದಿನ ಬಂದು ಪ್ರವಚನನ ತುಂಬ ಶ್ರದ್ಧೆಯಿಂದ ಆಲಿಸ್ತಾ ಇತ್ತು. ಸೊ ಆಲಿಸ್ತಾ ಒಂದು ದಿನ ಅವು ತದೇಕ ಚಿತ್ತರಾಗಿ ಅವರ ಪ್ರವಚನ ಆಲಿಸಿ ಅವರ ಪ್ರವಚನ ಇನ್ನೇನು ಮುಗಿತು ಅನ್ನೋ ಟೈಮ್ಗೆ ಅವು ದೇಹತ್ಯಾಗ ಮಾಡುತ್ತೆ. ಆ ದಿನದಿಂದ ಈ ಊರಿಗೆ ಗುಬ್ಬಿಯನ್ನು ಒಂದು ನಾಮಕರಣ ಮಾಡ್ತಾರೆ ಅಂತ ಒಂದು ಪ್ರತೀತಿ ಇದೆ. ಏನೇ ಇರಲಿ, ಈ ಜೀವಿ ಒಂದು ಒಳ್ಳೆಯದು ಅಂತ ಏನು ಹೇಳ್ತೀವಿ, ಆ ಎಲ್ಲ ಹಿನ್ನೆಲೆಯನ್ನು ಒಳಗೊಂಡಿದೆ. ಆಮೇಲೆ ಈ ಗುಬ್ಬಚ್ಚಿಗೆ ವೈಜ್ಞಾನಿಕವಾಗಿ ಹೇಳೋದಾದರೆ, ಇದು ನಮ್ಮ ಸಸ್ಯ ಸಂಕುಲಗಳನ್ನು ಹೆಚ್ಚಿಸೋದರಲ್ಲಿ, ಪರಿಸರ ಸಂರಕ್ಷಣೆಯಲ್ಲಿ ತುಂಬ ಪ್ರಮುಖವಾದ ಪಾತ್ರ ವಹಿಸುತ್ತೆ. ವಿವಿಧ ಪ್ರಭೇದಗಳ ಗಿಡಮರಗಳು ಬೆಳೀಲಿಕ್ಕೆ ಗುಬ್ಬಚ್ಚಿ ಒಂದು ಉತ್ತಮ ಉದಾಹರಣೆ. ಏಕೆ ಅಂತಂದರೆ, ಸಾಮಾನ್ಯವಾಗಿ ಗುಬ್ಬಚ್ಚಿಗಳು ಅಕ್ಕಿ ನುಚ್ಚು ಅಂತಾರಲ್ಲ ಅದು, ಮತ್ತು ಈ ಕಾಳುಗಳನ್ನು ತುಂಬ ಇಷ್ಟಪಡುತ್ತೆ ತಿನ್ನಲಿಕ್ಕೆ. ಹಾಗಾಗಿ ಹಿಂದೆ ನನಗೆ ನೆನಪಿರೋ ಹಾಗೆ, ಬೆಳಗ್ಗೆ ಆಯಿತು 5:30 ಆಯಿತು, ಅವುಗಳು ಚಿಲಿಪಿಲಿ ಶುರುವಾಯಿತು ಅಂದ ತಕ್ಷಣ ಮನೆ ಹೆಣ್ಣುಮಕ್ಕಳುಗಳು ಒಂದು ಚಿಕ್ಕ ಪ್ಲೇಟಲ್ಲಿ ತಂದು ಅಕ್ಕಿ ಕಾಳುಗಳನ್ನು ಮತ್ತು ಬೀಜಗಳನ್ನು ಇಡ್ತಾಯಿದ್ರು. ತುಂಬ ಸಂತೋಷದಿಂದ ಆನಂದವಾಗಿ ತಿಂದು ಅಲ್ಲೇ ಇಟ್ಟಿರ್ತಕ್ಕಂಥ ನೀರು ಕುಡಿತಾಯಿತ್ತು. ತುಂಬ ನೋಡೋದೇ ಒಂದು ಕರ್ಣಾನಂದ ಆಗ್ತಾಯಿತ್ತು. ಹಾಗಾಗಿ ಅವು ತಿಂದು ಏನು ಮಾಡ್ತಿತ್ತು, ಹೋಗಿ ಎಲ್ಲರೂ ನಿಂತ್ಕೊಂಡಾಗ ಪಿಕ್ಕಿ ಇಟ್ಟಾಗ ಅದು ಮಾಮೂಲಿ ಬೀಜ ಏನಿದೆ ಅದು ಮೊಳಕೆ ಹೊಡೆದು ಸಸಿಯಾಗಿ ಗಿಡವಾಗಿ ಮರವಾಗಿ ಬೆಳೀತಾ ಇತ್ತು. ಇದು ಒಂದು ಸ್ವಾಭಾವಿಕವಾದ ಒಂದು ರೀತಿಯಲ್ಲಿ ಒಂದು ಸಸ್ಯ ಸಂಕುಲ ಏನಿದೆ ಅದು ಜಾಸ್ತಿ ವೃದ್ಧಿ ಆಗ್ತಾಯಿತ್ತು. ಹಾಗಾಗಿ ಈಗ ಈ ಹಕ್ಕಿ ಸಂತತಿನೇ ವಿನಾಶದ ಅಂಚಿಗೆ ಹೋಗ್ತಿರ್ತಕ್ಕಂಥದ್ದು ನಿಜವಾಗ್ಲೂ ವಿಪರ್ಯಾಸ. ಇಂತಹ ಅನೇಕ ಒಂದು ಪಕ್ಷಿಗಳು ಸಹ ಈಗಾಗಲೇ ಸಂತತಿ ನಾಶ ಆಗಿದೆ. ಈಗ ಅಲ್ಪ ಸ್ವಲ್ಪ ಉಳ್ಕೊಂಡಿದೆ. ಇದು ಉಳಿಬೇಕು, ಬೆಳಿಬೇಕು ಅಂತಂದರೆ
ನಮ್ಮನ್ನು ನಾವು ಫಸ್ಟ್ ಅರಿತುಕೋಬೇಕು ಮತ್ತು ನಮ್ಮನ್ನು ನಾವು ಉಳಿಸ್ಕೋಬೇಕು ಅಂತಂದರೆ ಈ ಪರಿಸರದ ರಕ್ಷಣೆ, ಪರಿಸರದ ಅಭಿವೃದ್ಧಿ ತುಂಬ ಮುಖ್ಯ. ಈ ನಿಟ್ಟಿನಲ್ಲಿ ನನ್ನ ಹೇಳಿದಾಗೆ ಪರಿಸರ ಸಂರಕ್ಷಣಾ ದಿನ ಅಂತ ಮಾಡ್ತಾ ಇದೆ. ಆ ಯೋಜನೆಗಳನ್ನು ಏನು ಸರ್ಕಾರ ಈಗ ಜಾರಿಗೆ ತರ್ತಾರೋ, ಸರ್ಕಾರ ತಂದರೆ ಮಾತ್ರ ನಮ್ಮದೇನೂ ಇಲ್ಲ ಪಾತ್ರ ಅನ್ನೋದು ದೊಡ್ಡ ತಪ್ಪಾಗುತ್ತೆ. ನಮ್ಮದು ಒಂದು ಅರ್ಪಣಾ ಮನೋಭಾವ ಇರಬೇಕು. ಅದಕ್ಕೆ ನಾವು ಏನು ಮಾಡಬೇಕು, ಆ ಯೋಜನೆಗಳಿಗೆ ನಾವು ಸ್ಪಂದಿಸಬೇಕು, ಸಹಕರಿಸಬೇಕು. ಅದು ಪೂರ್ಣವಾಗಿ ಅನುಷ್ಠಾನ ತರ್ತಕ್ಕಂಥದ್ರಲ್ಲಿ ನಮ್ಮ ಪಾತ್ರಗಳು ಮುಖ್ಯ ಅಂತ ನಾವು ಅರಿತುಕೋಬೇಕು. ಆಗ ಮಾತ್ರ ಈ ನಮ್ಮ ಪರಿಸರ ಉಳಿಸ್ಲಿಕ್ಕೆ ಸಾಧ್ಯ, ನಮ್ಮನ್ನು ನಾವು ಉಳಿಸ್ಕೊಳ್ಳೋಕ್ಕೂ ಸಾಧ್ಯ ಅಂತ ನಾನು ಹೇಳಕ್ಕೆ ಇಚ್ಛಪಟ್ಟು ಈ ಒಂದು ವಿಡಿಯೋ ಮುಖಾಂತರ ನನ್ನ ಒಂದು ಚಾನಲ್ನ ಮುಂದುವರಿಸಲಿಕ್ಕೆ, ಮತ್ತೊಂದು ವಿಡಿಯೋ ಮಾಡಲಿಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ನನ್ನನ್ನು ಪ್ರೋತ್ಸಾಹಿಸಿ, ಲೈಕ್ ಮಾಡಿ, ಅಂದರೆ ಇಚ್ಛೆ ಪಡಿ, ಸಬ್ಸ್ಕ್ರೈಬ್ ಆಗಿ, ಚಂದಾದಾರರಾಗಿ, ಮತ್ತು ಬೇರೆಯವ್ರಿಗೂ ಚಂದಾದಾರರ ಶೇರ್ ಮಾಡಿ, ಇದನ್ನು ಹಂಚಿಕೊಳ್ಳಿ. ಮತ್ತು ಈ ಮೂಲಕ ನನಗೆ ನೀವು ಸ್ಫೂರ್ತಿ ನೀಡಿದಾಗತ್ತೆ. ಮುಂದಿನ ನನ್ನ ಒಂದು ವಿಡಿಯೋ ಮಾಡಲಿಕ್ಕೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ, ಪರಿಸರದ ಒಂದೇ ಅಲ್ಲ, ವಿವಿಧ ಕ್ಷೇತ್ರಗಳನ್ನು ನನ್ನ ಮನಸ್ಸಿನಲ್ಲಿ ಏನೇನು ಇದೆಯೋ ನನ್ನ ಒಂದು ಯೋಜನೆಗಳು, ಅದನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ನನಗೆ ಹೆಚ್ಚಿನ ಆತ್ಮವಿಶ್ವಾಸ ಮತ್ತು ಸ್ಫೂರ್ತಿ ಖಂಡಿತ ದೊರೆಯುತ್ತೆ. ನೀವು ಹೆಚ್ಚು ಚಂದಾದಾರರಾದಷ್ಟು ನನ್ನ ವಿಡಿಯೋ ಈಗ ತಾನೇ ಪ್ರಾರಂಭಿಸಿದ್ದೀನಿ. ಏನಾದರೂ ತಪ್ಪು ಒಪ್ಪುಗಳಿದ್ದರೆ ತಾವು ಮನ್ನಿಸಬೇಕು. ಇನ್ನೂ ಒಳ್ಳೆ ರೀತಿಯಲ್ಲಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಇದು ಬಿಗಿನಿಂಗು ಆರಂಭ ಉತ್ಸಾಹ ಇದು ಅಂತಾರಲ್ಲ, ಆರಂಭದಲ್ಲಿ ಸ್ವಲ್ಪ ಅಡೆತಡೆ, ಉಚ್ಚಾರಣೆಯಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಇರ್ಬೋದು. ಸೊ ಅದನ್ನೆಲ್ಲ ಮನ್ನಿಸಿ ನನ್ನನ್ನು ಪ್ರೋತ್ಸಾಹಿಸಬೇಕು ಅಂತ ಮತ್ತೊಮ್ಮೆ ತಮ್ಮನ್ನು ಕೇಳಿಕೊಂಡು ನನ್ನ ಈ ಕಿರು ಚಿತ್ರಣವನ್ನು ಮುಗಿಸ್ತೀನಿ. ಮತ್ತೊಮ್ಮೆ ಬನ್ನಿ. ಈಗ ನಾನು ಈ ಚಿದಂಬರಾಶ್ರಮದ ಸ್ವಲ್ಪ ಅಲ್ಪ ಪರಿಚಯವನ್ನು